ನೋಡಿ, ರಾಮೇಶ್ವರಂನಲ್ಲಿ ಆದಂತಹ ಬಾಂಬ್ ಸ್ಫೋಟದ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು. ಈ ಬೆನ್ನಲ್ಲೇ ಈಗ ಇವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಡ್ತಿದ್ದಂಥ ಆ ಹ್ಯಾಂಡ್ಲರ್ ಯಾರು? ಆ ಹ್ಯಾಂಡ್ಲರ್ ಹೆಸರು ಕರ್ನಲ್ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಆ ಕರ್ನಲ್ ಹಿಂದೆ ಈಗ ತನಿಖಾ ತಂಡ ಬಿದ್ದಿರುವಂಥದ್ದು. NIA ಅಧಿಕಾರಿಗಳು, CCB ಅಧಿಕಾರಿಗಳು ಎಲ್ಲರೂ ಕೂಡ ಆತನ ಹಿಂದೆ ಬಿದ್ದಿದ್ದಾರೆ. ಆತನನ್ನು ಹಿಡಿದ್ರೆ ಏನಾದರೂ ಮತ್ತಷ್ಟು ಅಂಶಗಳು ಗೊತ್ತಾಗ್ಬೋದು, ಬಯಲಾಗ್ಬೋದು ಅನ್ನುವಂಥ ಉದ್ದೇಶದಿಂದ ಈಗ ಆತನ ಹಿಂದೆ ಬಿದ್ದಿದ್ದಾರೆ. ಶಂಕಿತ ಟೆರರಿಸ್ಟ್ಗಳ ಹ್ಯಾಂಡ್ಲರ್ ಇದೇ ಕರ್ನಲ್. ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್, ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್, ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಹಲವೆಡೆ ಶಂಕಿತ ಉಗ್ರರ ಬಂಧನ ಆಗಿದೆ. ಇವರೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡ್ತಿದ್ದಂಥ ವ್ಯಕ್ತಿ ಇದೇ ಕರ್ನಲ್ ಅಂತೆ. ಕರ್ನಲ್ ಸಂಪರ್ಕದಲ್ಲಿರೋ ರಾಜ್ಯದ 50ಕ್ಕೂ ಅಧಿಕ ಯುವಕರು. ಹಾಗಾದರೆ ಕರ್ನಲ್ ಯಾರು? ಎಲ್ಲಿದ್ದಾನೆ ಆತ? ಅದೇ ನಿಗೂಢ. ಆತನನ್ನು ಹಿಡಿದ್ರೆ ಎಲ್ಲವೂ ಕೂಡ ಬಯಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ NIA IB ಅಧಿಕಾರಿಗಳು ಈಗಾಗಲೇ ಪ್ಲಾನನ್ನು ಮಾಡಿಕೊಂಡಿರೋದು. ಈತನ ಹೆಸರು ಕರ್ನಲ್ ಅಂತ ಹೇಳಿ. ಜೊತೆಗೆ NIA IB ರೆಡಾರ್ನಲ್ಲಿದ್ದ ಶಂಕಿತರನ್ನ ಬೆನ್ನು ಬಿದ್ದಿದ್ದಾರೆ ಪೊಲೀಸ್ನವರು. NIA ಮತ್ತು IBಯಿಂದ ರಾಜ್ಯದ 50ಕ್ಕೂ ಅಧಿಕ ಯುವಕರ ಮಾನಿಟರ್ ಮಾಡ್ತಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾರೂ ಸಹ ಉಗ್ರ ಕೃತ್ಯಗಳಲ್ಲಿ ತೊಡಗಿಕೊಂಡಿಲ್ಲ. ಈಗ ನಿಗಾ ಇರಿಸಿದ್ದವರಲ್ಲಿ ನಾಪತ್ತೆಯಾಗಿರುವವರ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ಏನು ಇವರ ಸಂಪರ್ಕದಲ್ಲಿ 50ಕ್ಕೂ ಅಧಿಕ ಯುವಕರು ಇದ್ದಾರೆ ಅಂತ ಹೇಳಿದಾರಲ್ಲ, ಇವ್ರು ಯಾರು ಕೂಡ ಸದ್ಯಕ್ಕೆ ಉಗ್ರ ಕೃತ್ಯಗಳಲ್ಲಿ ತೊಡಗಿಕೊಂಡಿಲ್ಲ. ಆದರೆ ಅವರನ್ನ ಮನಪರಿವರ್ತನೆ ಮಾಡಿ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಇದೇ ವ್ಯಕ್ತಿ ಕರ್ನಲ್ ಅನ್ನುವಂಥ ವ್ಯಕ್ತಿ ಸೂಚನೆಯನ್ನು ಕೊಡ್ತಿದ್ದಾನೆ ಅಂತ ಹೇಳಿ ಸದ್ಯಕ್ಕೆ ಈಗ ಏನು ನಿಗಾ ಇರಿಸಿದ್ರಲ್ಲ, ಅದರಲ್ಲಿ ಕೆಲವರು ನಾಪತ್ತೆಯಾಗಿದ್ದಾರಲ್ಲ, ಅಂಥವರ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ. ಅದರಲ್ಲಿ ಇವರೇನಾದ್ರು ಇರ್ಬೋದಾ ಅನ್ನುವಂಥ ಚಿಂತನೆ. ಸೊ ಹೀಗಾಗಿ ಆ ವ್ಯಕ್ತಿಯ ಹಿಂದೆ ಬಿದ್ದಿರೋದು. ಬಹಳ ಪ್ರಮುಖವಾಗಿ ಆತನ ಹೆಸರು ಕರ್ನಲ್ ಅಂತ ನಾವೇಂಗೆ ಅಂದ್ಕೊಳ್ಳೋದು? ಆತ ಮುಖವಾಡ ಹಾಕ್ಕೊಂಡು ಕರ್ನಲ್ ಅಂತ ಹೆಸರು ಬದಲಾಯಿಸ್ಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಆತ ಓಡಾಡ್ತಾರೂ ಕೂಡ ಇರ್ಬೋದು. ಸೊ ಇದೆಲ್ಲವೂ ಕೂಡ ಗೊತ್ತಾಗಬೇಕಂದ್ರೆ ಈಗ ಬೇರೆ ರಾಜ್ಯಗಳಿಂದ ತನಿಖಾ ತಂಡ ಫೀಲ್ಡ್ಗಿಳಿದು ಏನು ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬಾಂಬ್ ಸ್ಫೋಟದ ಪ್ರಕರಣವನ್ನು ಶಂಕಿತ ಉಗ್ರರ ಹಿಂದೆ ಬೆನ್ನು ಬಿದ್ದಿದ್ದಾರೋ ಇವೆಲ್ಲದಕ್ಕೂ ಕೂಡ ಉತ್ತರ ಈ ಕರ್ನಲ್ ಎಂಬಾತನನ್ನು ಹಿಡಿದ್ರೆ ಸಿಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಈ ಲೆಕ್ಕಾಚಾರವನ್ನು ಹಾಕ್ಕೊಂಡು NIA ಮತ್ತು IB ರೇಡರ್ನಲ್ಲಿದ್ದ ಶಂಕಿತರನ್ನು ಪೊಲೀಸ್ನವರು ಈಗ ಬೆನ್ನು ಬಿದ್ದಿದ್ದಾರೆ. ಕಾದ್ ನೋಡೋಣ ಹಾಗಾದರೆ ಇವೆಲ್ಲದಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಸಿಗಬಹುದಾ ಅಂತೇಳಿ. ಯಾಕಂತಂದರೆ ಈಗಾಗಲೇ ಗೃಹ ಸಚಿವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಆದಷ್ಟು ಬೇಗ ಆತನನ್ನು ಹಿಡಿತೀವಿ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ಸುನಿಲ್, ಆ ಕರ್ನಲ್ ಯಾರು ಹಾಗಾದರೆ? ಆತನ ನಿಜವಾದ ಹೆಸರೇ ಕರ್ನಲ್ಲೇನಾ? ಆತನ ಜೊತೆ 50 ಯುವಕರು ಅಂದರೆ ಮನಪರಿವರ್ತನೆ ಅಂದರೆ ಏನು ನಡೀತಾ ಇದೆ? ಆತನ ಉದ್ದೇಶ ಏನು? ಇವರಿಂದ ಬಿದ್ದಿರುವಂಥ ಪೊಲೀಸರು ಯಾವ ಲೆಕ್ಕಾಚಾರ ಹಾಕ್ಕೊಂಡು ಈಗ ಆತನ ಬೆನ್ನು ಬಿದ್ದಿದ್ದಾರೆ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದರೆ. ಎಸ್ ದಿವಿತ್, ಕರ್ನಾಟಕದಲ್ಲಿ ಕಳೆದ 4-5 ವರ್ಷಗಳಲ್ಲಿ ನಡೆದಿರುವಂತಹ ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಈ ಹಿಂದೆ ತನಿಖೆಯನ್ನು ನಡೆಸಿರುವಂತಹ NIA ಮತ್ತು IB ಅಧಿಕಾರಿಗಳು ಕರ್ನಲ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ತಮ್ಮ ಒಂದು ತನಿಖಾ ವಿವರಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈವನ್ NIA ಅಧಿಕಾರಿಗಳು ಸಲ್ಲಿಸಿರುವಂತಹ 2 ಚಾರ್ಜ್ ಶೀಟ್ನಲ್ಲೂ ಕೂಡ ಈ ಕರ್ನಲ್ ಅನ್ನುವಂಥ ಹೆಸರಿನ ವ್ಯಕ್ತಿಯ ಉಲ್ಲೇಖ ಆಗಿದೆ. ಆತನ ನಿಜವಾದ ಹೆಸರು ಏನು ಅನ್ನುವಂಥದ್ದು ಇವತ್ತಿಗೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಆತ ಕರ್ನಾಟಕದವನು ಇರ್ಬೋದು ಅನ್ನುವಂಥದ್ದು ಸಸ್ಪೆಕ್ಟ್ ಇದೆ. ಹಾಗಿದ್ರೆ ಈತನ ರೋಲ್ ಏನು? ಈತನಿಗೂ ಕರ್ನಾಟಕದಲ್ಲಿ ಇರುವಂಥವ್ರಿಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಈತ ಆನ್ಲೈನ್ ಮೂಲಕ ಯುವಕರನ್ನು ಮನಪರಿವರ್ತನೆ ಮಾಡಿ ಈ ಒಂದು ISIS ಸಂಘಟನೆ ಸೇರೋದಕ್ಕೆ ನೆರವನ್ನು ಕಲ್ಪಿಸ್ತಾ ಇದ್ದ ಅನ್ನುವಂಥದ್ದು. ಅದನ್ನು ಕೂಡ ಪಿಕ್ ಮಾಡಿಕೊಂಡು ಕೆಲವೊಂದು ಯುವಕರನ್ನು ಈ ಒಂದು ಸಂಘಟನೆ ಸೇರೋದಕ್ಕೆ ಆತ ಕೆಲಸವನ್ನು ಮಾಡ್ತಿದ್ದ. ಅದು ಯಾವ ರೀತಿ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಅಥವಾ ISIS ಪರವಾಗಿ ಒಲವನ್ನು ತೋರಿಸಿರುವಂಥ ಪೋಸ್ಟ್ಗಳನ್ನ ಹಾಕ್ತಾರೆ, ಅಂಥವ್ರನ್ನ ಈತ ಕಾಂಟ್ಯಾಕ್ಟ್ ಮಾಡ್ತಿದ್ದ. ಅದಾದ ಬಳಿಕ ಅವರಿಗೆ ಪರ್ಸನಲ್ ಆಗಿ ಮೆಸೇಂಜರ್ ಮೂಲಕ ಮೆಸೇಜ್ಗಳನ್ನು ಮಾಡ್ತಿದ್ದ. ಬಳಿಕ ತನ್ನ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಆ್ಯಡ್ ಮಾಡಿಕೊಂಡು ಅಲ್ಲಿ ISISಗೆ ಸಂಬಂಧಪಟ್ಟಂತಹ ಪೋಸ್ಟ್ಗಳನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಿದ್ದ. ಅದಾದ ಬಳಿಕ ಅವ್ರನ್ನ ಕಂಪ್ಲೀಟ್ ಆಗಿ ರ್ಯಾಡಿಕಲೈಸ್ ಮಾಡಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದ ಅನ್ನುವಂಥ ಒಂದು ವಿಚಾರ ಈಗ NIA ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಈ ಹಿಂದೆ ಮಂಗಳೂರು ಕುಕ್ಕರ್ ಬಾಂಬ್ ಕೇಸ್ ಇರ್ಬೋದು ಅಥವಾ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ ಇರ್ಬೋದು, ಈ 2 ಕೇಸ್ಗಳಲ್ಲೂ ಕೂಡ ಕರ್ನಲ್ ಅನ್ನುವಂಥ ಹೆಸರಿನ ವ್ಯಕ್ತಿಯ ಉಲ್ಲೇಖ ಆಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿರುವಂಥದ್ದು ಅಂತ ಹೇಳಿದರೆ ಆತ ವಿದೇಶದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆನ್ಲೈನ್ ಮೂಲಕ ಇವರಿಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇದ್ದ. ಈವನ್ ಮಂಗಳೂರು ಕುಕ್ಕರ್ ಬಾಂಬ್ ಕೇಸ್ನ ಆರೋಪಿಯಾಗಿರುವಂಥ ಶಾರಿಕ್ಗೂ ಕೂಡ ಇದೇ ಕರ್ನಲ್ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇದ್ದ. ಇದೇ ರೀತಿ ಮಾಡಬೇಕು, ಇದೇ ರೀತಿ ಬಾಂಬ್ನ ಪ್ರಿಪೇರ್ ಮಾಡಬೇಕು ಮತ್ತು ಇದೇ ರೀತಿ ನೀವು ಟೈಮರ್ ಸೆಟ್ ಮಾಡಿ ಇಡಬೇಕು ಅಂತೇಳಿ. ಈಗ ಈ ಒಂದು ಪ್ರಕರಣಕ್ಕೂ ಕರ್ನಲ್ಗೂ ಏನಕ್ಕೆ ಲಿಂಕ್ ಆಗ್ತಿದೆ ಅನ್ನುವಂಥದ್ದು ನೋಡ್ತಾ ಹೋದರೆ ಈಗ ರಾಮೇಶ್ವರಂ ಕೆಫೆ ಬಳಿ ಸಂಭವಿಸಿರುವಂಥ ಸ್ಫೋಟದಲ್ಲಿ ಸಿಕ್ಕಿರುವಂಥ ಕಾಂಪೋನೆಂಟ್ಸು ಮತ್ತು ಆ ಒಂದು IED ಬಳಕೆ ತಯಾರು ಮಾಡಿರುವಂಥ ರೀತಿ ಮತ್ತು ಮಂಗಳೂರಿನ ಕುಕ್ಕರ್ ಬಾಂಬ್ ಕೇಸ್ನಲ್ಲಿ ತಯಾರು ಮಾಡಿದಂತಹ ಬಾಂಬ್, ಇದೆರಡು ಸುನಿಲ್ ಹಂಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ
ತನಿಖಾ ತಂಡಗಳು ಯಾವ ಹಂತದಲ್ಲಿ ತನಿಖೆಯನ್ನು ನಡೆಸ್ತಾ ಇವೆ, ಎಷ್ಟು ತಂಡಗಳು ತನಿಖೆಯನ್ನು ನಡೆಸ್ತಾವೆ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದರ ಜೊತೆಗೆ ಅಕ್ಕಪಕ್ಕದ ರಾಜ್ಯದ ತನಿಖಾ ತಂಡಗಳು ಕೂಡ ಈಗ ರಾಮೇಶ್ವರಂ ಕೆಫೆಗೆ ಲಗ್ಗೆ ಇಡ್ತಾ ಇವೆ. ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದೆ.